ನಾನು ಹೇಳೋಕ್ ಬಂದಿರುವಂತಹ ಕತೆ ನಿಮ್ಮಲ್ಲಿ ಕೆಲವರು ಬೇರೆಯವರ ಜೀವನದಲ್ಲಿ ನಡೆದಿರೋದನ್ನ ನೋಡಿರಬಹುದು, ಇದ್ರ ಬಗ್ಗೆ ಕೇಳಿರಬಹುದು, ಓದಿರಬಹುದು, ಹಾಗೆ ಹಿರಿಯರು ಹೇಳಿರೋದನ್ನ ಕೂಡ ಕೇಳಿರಬಹುದು. ಹೌದು, ರಸ್ತೆ ಮೇಲೆ ಹೋಗ್ತಾ ಇದ್ದಂತಹ ಒಂದು ಕಾರ್ ತನ್ನ ಒಂದು ವೇಗವನ್ನ ಹಂತ ಹಂತವಾಗಿ ಜಾಸ್ತಿ ಮಾಡ್ಕೊಳ್ತಾ ಸಾಗ್ತಾ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಕಾರಲ್ಲಿ ಕುಳಿತಿರುವಂತಹ ವ್ಯಕ್ತಿ ಯಾವುದೋ ಒಂದು ಲೊಕೇಶನ್ಗೆ ಹೋಗ್ತಾ ಇರ್ತಾನೆ. ಅವನು ಹೀಗೆ ಹೋಗ್ತಾ ಇರುವಾಗ ಅವನ ಮುಂದೆ ಹೋಗ್ತಾ ಇರುವಂತಹ ಅತಿ ವೇಗದಿಂದ ಹೋಗ್ತಾ ಇರುವಂತಹ ಇನ್ನೊಂದು ಕಾರನ್ನ ಕಾಣ್ತಾನೆ. ಆಗ ಅವನ್ಗನ್ಸುತ್ತೆ ಈ ಕಾರನ್ನ ನಾನು ಓವರ್ಟೇಕ್ ಮಾಡಬೇಕು ಅಂತ. ಮತ್ತೆ ಯಾಕೆ ತಡ, ಓವರ್ಟೇಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಆ ಕಾರನ್ನ ಹಿಂದೆ ಹಾಕ್ಬಿಡ್ತಾನೆ. ಅವನಿಗೂ ಸಿಕ್ಕಾಪಟ್ಟೆ ಖುಷಿ, ಈ ರೇಸಲ್ಲಿ ನಾನು ಗೆದ್ಬಿಟ್ಟೆ ಅಂತ ಹೇಳ್ತಾ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದ ಹಾಗೆ ಇನ್ನೊಂದು ಕಾರ್ ಸಿಗುತ್ತೆ. ಆಗ ಅವನು ಅನ್ಕೋತಾನೆ, ಏನಿವಾಗ ಈ ಕಾರನ್ನು ಕೂಡ ಹಿಂದೆ ಹಾಕ್ಬಿಡೋಣ ಅಂತ ಹೇಳಿ ತನ್ನ ಸ್ಪೀಡನ್ನ ಜಾಸ್ತಿ ಮಾಡ್ತಾನೆ. ರಸ್ತೆ ಮೇಲಿರುವಂತಹ ವೆಹಿಕಲ್ಗಳ ಒಂದು ವೇಗವನ್ನ ನೋಡ್ತಿದ್ದ ಹಾಗೆ ಅವರಿಗಿಂತ ನಾನು ವೇಗವಾಗಿ ಹೋಗ್ಬೇಕು ಅಂತ ಹೇಳ್ತಾ ತುಂಬಾ ಸ್ಪೀಡ್ ಆಗಿ ತನ್ನ ಮುಂದೆ ಇರುವಂತಹ ವೆಹಿಕಲ್ಗಳನ್ನ ಹಿಂದಕ್ಕೆ ಹಾಕ್ತಾ 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 ಖುಷಿ ಪಡ್ತಾ ತನ್ನಷ್ಟಕ್ಕೆ ತಾನು ಬೀಗ್ತಾ ತನ್ನವರೆಲ್ಲರನ್ನು ಹಿಂದಕ್ಕೆ ಹಾಕ್ಬಿಟ್ಟೆ ಅಂತ ಅನ್ಕೋತಾನೆ. ಆದ್ರೆ ಮುಂದೆ ಬರುವಾಗ ಇನ್ನೊಂದು ಕಾರು ಅವನಿಗೋಸ್ಕರ ಕಾಯ್ತಾ ಇರುತ್ತೆ. ಅಂದ್ರೆ ಅದ್ರ ಪಾಡಿಗದು ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ. ಆಗ ಅವನಿಗೆ ಆ ಕಾರನ್ನು ಹಿಂದೆ ಹಾಕ್ಬೇಕು ಅನ್ನುವಂತಹ ಒಂದು ಆತುರ ಇರುತ್ತೆ. ಆ ಕಾರನ್ನು ಕೂಡ ಹಿಂದೆ ಹಾಕೋದಕ್ಕೆ ಹೋಗ್ತಾನೆ. ಆದ್ರೆ ಅವನು ಎಲ್ಲ ಕಾರುಗಳನ್ನ ಮುಂದೆ ಹಾಕಿ ನಾನು ಹೋಗ್ತಾ ಇದ್ದೀನಿ ಅನ್ನುವಂತಹ ಭ್ರಮೆಯಿಂದ ಹೊರಗಡೆ ಬರ್ಲೇಬೇಕಾಗತ್ತೆ. ಯಾಕಂದ್ರೆ ರಸ್ತೆ ಅನ್ನೋದು ಇನ್ನು ಸಾಕ್ತಾನೆ ಇದೆ, ಮುಂದೆ ಹೋಗ್ತಿದ್ದ ಹಾಗೆ ಹೊಸ ಹೊಸ ವೆಹಿಕಲ್ಗಳು ಆಡ್ ಆಗ್ತಾನೆ ಇರುತ್ತೆ. ಅವನೇನಾದ್ರೂ ಈಗ ಹಿಂದೆ ಹಾಕೋದನ್ನೆಲ್ಲ ಬಿಟ್ಬಿಟ್ಟು ಅವನ ಡೆಸ್ಟಿನೇಷನ್ ರೀಚ್ ಆಗೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಅವನು ಕರೆಕ್ಟ್ ಆದಂತಹ ಸಮಯಕ್ಕೆ ಅವನ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದ. ಅದರಿಂದ ಅವನ ಸಮಯ ಉಳಿತಾ ಇತ್ತು, ಈ ರೀತಿ ವೇಸ್ಟ್ ಆಗ್ತಾ ಇರಲಿಲ್ಲ. ಇನ್ನೊಂದು ಅವನ ಎನರ್ಜಿ ಉಳಿತಾ ಇತ್ತು, ಅವನ ಒತ್ತಡ ಕೂಡ ಕಡಿಮೆ ಆಗ್ತಾ ಇತ್ತು. ಹಾಗೆಯೇ ಅವನ ಜೀವನ ಸುಸೂತ್ರವಾಗಿ ಹೋಗ್ತಾ ಇತ್ತು. ಇದು ಒಬ್ಬ ವ್ಯಕ್ತಿಯ ಒಂದು ಜೀವನಕ್ಕೆ ಕಂಪೇರ್ ಮಾಡೋದಾದ್ರೆ, ಜೀವನದಲ್ಲಿ ಅವನ ಪಾಡಿಗೆ ಅವನು ರಸ್ತೆ ಮೇಲೆ ಹೋಗ್ತಾ ಇರುವಂತಹ ಕಾರಿನ ಡ್ರೈವರ್ ತರಹ ಹೋಗ್ತಾ ಇರುತ್ತೆ. ಆದ್ರೆ ಅವನು ಯಾವಾಗ ಇನ್ನೊಬ್ಬರನ್ನ ಹಿಂದೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾನೋ, ತನ್ನ ಡೆಸ್ಟಿನೇಷನ್ ಅಂದ್ರೆ ಜೀವನದ ಒಂದು ಗುರಿ ಏನಿದೆ ಅದನ್ನ ಮರ್ತು ಬಿಡ್ತಾನೆ. ಯಾಕಂದ್ರೆ ಹಿಂದೆ ಹಾಕುವಂತಹ ಪ್ರಯತ್ನ ಒಂದೇ ಅವನಿಗೆ ಹೊಳಿತಾ ಇರುತ್ತೆ, ಬಿಟ್ರೆ ಅವನಿಗೆ ತಾನೆಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಬರೋದಿಲ್ಲ, ತನ್ನ ಕನಸಿನ ಬಗ್ಗೆ ನೆನಪಾಗೋದಿಲ್ಲ. ಇದೇ ಒಂದು ಓಟದಲ್ಲಿ ಅವನು ತನ್ನ ಸಮಯವನ್ನ ಮರಿತಾನೆ, ತನ್ನ ಹಸಿವನ್ನ ಮರಿತಾನೆ, ತನ್ನ ನಿದ್ರೆಯನ್ನ ಮರಿತಾನೆ. ಮುಂದೆ ಹೋಗ್ಬೇಕು 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 ಅನ್ನುವಂತಹ ಕಾಂಪಿಟೇಷನ್ ನಲ್ಲಿ ಎಲ್ರನ್ನೂ ಹಿಂದಕ್ಕೆ ಹಾಕೋದಕ್ಕೂ ಆಗೋದಿಲ್ಲ, ಅವನಿಗೆ ಎಲ್ರಿಗಿಂತ ಮುಂದೆ ಹೋಗೋದಕ್ಕೂ ಆಗೋದಿಲ್ಲ. ಅವನ ಆಯಸ್ಸೇ ಮುಗಿದು ಹೋಗಿರುತ್ತೆ. ಒಂದ್ ವೇಳೆ ಅವನು ನಿಧಾನವಾಗಿ ಚಲಿಸುವಂತಹ ಕಾರಲ್ಲಿ ಕೂತಂತಹ ಡ್ರೈವರ್ ಆಗಿದ್ರೆ ಅವನ ಜೀವನವನ್ನ ಇಮ್ಯಾಜಿನ್ ಮಾಡಿ ಸುತ್ತಮುತ್ತ ಇರುವಂತಹ ಪ್ರಾಕೃತಿಕ ಸೌಂದರ್ಯವನ್ನ ಆಸ್ವಾದನೆ ಮಾಡಬಹುದು. ಅದರಿಂದ ಮನಸ್ಸಿಗೆ ಖುಷಿ ಸಿಗುತ್ತೆ. ಯಾವುದೇ ರೀತಿಯಾದಂತಹ ಒತ್ತಡ ಇರೋದಿಲ್ಲ. ತನ್ನದೇ ಆದಂತಹ ವೇಗದ ಪರಿಮಿತಿಯಲ್ಲಿ ಹೋಗ್ತಾ ಇರ್ತಾನೆ. ಸಮಯಕ್ಕೆ ಸರಿಯಾಗಿ ತನ್ನ ಗುರಿಯನ್ನ, ತನ್ನ ಡೆಸ್ಟಿನೇಷನ್ ಅನ್ನ ಮುಟ್ಟುತ್ತಾನೆ. ಅವನ ಕನಸನ್ನ ಅವನು ರೀಚ್ ಆಗ್ತಾನೆ. ಅವನಿಗೆ ಅವನದ್ದೇ ಆದಂತಹ ಯೋಚನೆಗಳು, ಗುರಿಗಳಿರುತ್ತೆ. ಅದೆಲ್ಲವನ್ನ ಈಡೇರಿಸಿಕೊಳ್ಳೋದಕ್ಕೆ ಅವನ ಆ ಸಮಯ ಅವನಿಗೆ ಸಾಕಾಗುತ್ತೆ. ಮಧ್ಯ ಮಧ್ಯದಲ್ಲಿ ಊಟಕ್ಕೆ ಅಂತ ನಿಲ್ಲಿಸ್ತಾನೆ, ತಿಂಡಿಗೆ ಅಂತ ನಿಲ್ಲಿಸ್ತಾನೆ. ಜೀವನದಲ್ಲೂ ಕೂಡ ಹಾಗೆ ಹಸಿದಾಗ ಊಟ ಮಾಡುವುದರ ಜೊತೆಗೆ ಮಧ್ಯ ಮಧ್ಯದಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಬೇಕಾಗುತ್ತೆ. ಹೌದು, ಈ ಹಬ್ಬ ಹರಿದಿನಗಳು, ಜೀವನದಲ್ಲಿ ಬರುವಂತಹ ಎಲ್ಲ ಸಂಭ್ರಮಾಚರಣೆಗಳು ಕೂಡ ಮಧ್ಯ ಮಧ್ಯದಲ್ಲಿ ಒಂದು ಸ್ಟಾಪ್ ಇದ್ದ ಹಾಗೆ. ಈ ಒಂದು ಜೀವನ ಅನ್ನುವಂತಹ ಜರ್ನಿಯನ್ನ ನಾವು ತಗೊಂಡ್ರೆ, ಈ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗಿರ್ಬೇಕು ಅಂತ ಹೇಳಿದ್ರೆ ನಾವು ಮಧ್ಯ ಮಧ್ಯ ಒಂದಿಷ್ಟು ನಿಲ್ದಾಣಗಳಲ್ಲಿ ನಿಲ್ಲಿಸಲೇಬೇಕಾಗುತ್ತೆ. ಒಂದೇ ಸಮನೆ ಹೋಗ್ತಾ ಇದ್ರೆ ನಾವು ಎಲ್ಲಿ ಹೋಗ್ತೀವಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀವಿ, ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಮರ್ತು ಹೋಗಿರುತ್ತೆ. ಯಾಕಂದ್ರೆ ನಾವು ನಮ್ಮ ರೇಸ್ ಮಾಡ್ತಾ ಇರೋದಿಲ್ಲ, ಬೇರೆಯವರ ರೇಸ್ ಮಾಡ್ತಾ ಇರ್ತೀವಿ. ಬೇರೆಯವರ ಕನಸು, ಬೇರೆಯವರ ಗುರಿಯ ಬೆನ್ನಟ್ಟಿ ಹೋಗ್ತಾ ಇರ್ತೀವಿ. ಅಂಡ್ ಆಗ ನಾವು ನಮ್ಮ ಗುರಿಯನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮದೇ ಆದಂತಹ ಒಂದು ಪರಿಮಿತಿಯಲ್ಲಿ ನಾವಿದ್ರೆ ಮಾತ್ರ ಈ ಜೀವನ ಅನ್ನುವಂತಹ ರೇಸ್ ಅಲ್ಲಿ ನಮಗೆ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ದಿನಗಳು ಉರುಳಿದ್ದೇ ಗೊತ್ತಾಗೋದಿಲ್ಲ. ನಾವು ಅನ್ಕೊಂಡಿದ್ದೇನು ಮಾಡೋದಕ್ಕಾಗ್ಲಿಲ್ವಲ್ಲ ಅನ್ನುವಂತಹ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಜೀವನದ ಕೊನೆ ದಿನಗಳವರೆಗೂ ಬೇಯಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತೆ. ಹೀಗೆ ಬಹಳಷ್ಟು ಕಥೆಗಳನ್ನ ನೀವು ಖಂಡಿತ ಕೇಳಿರ್ತೀರಾ, ಪ್ರತಿಯೊಬ್ರು ಕೂಡ ನೋಡಿರ್ತಾರೆ, ಕೇಳಿರ್ತಾರೆ. ಆದ್ರೆ ನಮ್ಮ ಜೀವನಕ್ಕೆ ಅದನ್ನ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವು ಎಡವ್ತೀವಿ ಅಲ್ವಾ? ಅಂತಹ ತಪ್ಪುಗಳನ್ನ ಮಾಡದೆ ಜೀವನವನ್ನ ಆಸ್ವಾದಿಸ್ತಾ, ಜೀವನವನ್ನ ಚಾಲೆಂಜಿಂಗ್ ಆಗಿ ತಗೊಳ್ತಾ,
ಜೀವನದಲ್ಲಿ ಹಂತ ಹಂತವಾಗಿ ಮುಂದಕ್ಕೆ ಹೋಗ್ತಾ ಖುಷಿ ಎಲ್ಲವನ್ನ ಕೂಡ ನೆಮ್ಮದಿಯನ್ನ ಕಾಣ್ತಾ ಮುಂದಕ್ಕೆ ಹೋಗುವಂತಹ ಸಾರ್ಥಕ ಜೀವನ ಇದೆ ಅಲ್ವಾ, ಅದು ನಿಜವಾಗ್ಲೂ ಬೇರೆಯದ್ದೇ ರೀತಿಯ ಅನುಭವವನ್ನ ಕೊಡುತ್ತೆ. ಹಾಗೆ ಸಮಾಜಕ್ಕೆ ವಾಪಸ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದೆಲ್ಲವನ್ನ ಮಾಡುವಂತಹ ವ್ಯಕ್ತಿ ಯಾವತ್ತೂ ಕೂಡ ಜೀವನದ ಕೊನೆ ದಿನಗಳಲ್ಲಿ ಪಶ್ಚಾತ್ತಾಪ ಪಡೋದಿಲ್ಲ. ನಾನು ಅದನ್ನ ಮಾಡ್ಲಿಲ್ಲ, ಇದನ್ನ ಮಾಡ್ಲಿಲ್ಲ, ನನ್ನ ಜೀವನದಲ್ಲಿ ಅದು ಮಿಸ್ ಆಯ್ತು, ಇದು ಮಿಸ್ ಆಯ್ತು ಅನ್ನುವಂತಹ ಕೊರಗು ಕೂಡ ಅವನನ್ನ ಕಾಡೋದಿಲ್ಲ ಅಲ್ವಾ. ಮೊದಲು ಲಿಸ್ಟ್ ಮಾಡ್ಕೋಬೇಕು, ಏನನ್ನ ಮಿಸ್ ಮಾಡಬಾರ್ದು, ಏನೆಲ್ಲ ಈ ಜೀವನದಲ್ಲಿ ಮಾಡೋದಕ್ಕೆ ಬಾಕಿ ಇದೆ ಅನ್ನೋದನ್ನ. ಸದ್ಯಕ್ಕೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ಸಿಗ್ತಾ